ಧೃತರಾಷ್ಟ್ರನ ಎಲ್ಲ ಮಕ್ಕಳಿಗೂ ಆಶ್ರಯ ಕೊಟ್ಟಿದ್ದ ಅವನು ಅಂತ. ಅಂದರೆ ಕರ್ಣನಿಗೆ ಅವರು ಆಶ್ರಯ ಕೊಟ್ಟಿದ್ದಲ್ಲ, ಇವನೇ ಅವರಿಗೆ ಆಶ್ರಯನಾಗಿದ್ದ ಅಂತ. ತಾಯಿ ಅವನನ್ನು ಭೇಟಿ ಮಾಡಿದ್ದಳು ಅಂತ ಒಂದು ಘಟನೆಯ ಬಗ್ಗೆ ನಾವು ಕೇಳಿದ್ದೀವಿ, ಆದರೆ ಕಾರಣ ಗೊತ್ತಾಗಿರಲಿಲ್ಲ ಅಂತ. ನಿನ್ನ 4 ಮಕ್ಕಳು ನನ್ನ ಕೈಗೆ ಸಿಕ್ಕರೂ ಅವರನ್ನು ಏನೂ ಮಾಡೋಲ್ಲ ಅಂತ ಹೇಳಿದ್ದಂತೆ ಅವನು. ಯುಧಿಷ್ಠಿರನಿಗೆ ಕೋಪವೇ ಬರಲಿಲ್ಲ ಅನ್ನೋ ಥರ ಚಿತ್ರಣ ಇದೆಯಲ್ಲ. ಈಗ ಅವನು ಬಿಟ್ಕೊಡ್ತಾನೆ, ನಾನು ತುಂಬ ಕೋಪ ಬರ್ತಾ ಇತ್ತು, ಆದರೆ ಅವನ ಕಾಲು ಕಾಣಿಸ್ತಾ ಇತ್ತು, ಆಗ ನಾನು ಶಾಂತ ಆಗಿಬಿಡ್ತಾ ಇದ್ದೆ. ಯಾಕೆ ಅಂತ ಅಂದರೆ ಕುಂತ್ಯಾಹಿ ಸದೃಶೋಪಾದೋ ಕರ್ಣಸ್ಯೇತಿ ಮತಿರ್ಮಮ, ಅವನ ಪಾದವನ್ನು ಯಾವಾಗ ನೋಡಿದಾಗಲೂ ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮೊಂದಿಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಸೊ ಈ ಒಂದು ತಿಂಗಳ ಸೂತಕದ ಟೈಮಲ್ಲಿ ಸಿದ್ಧರು ಬಂದಿರೋದನ್ನು ನಾವು ಮಾತಾಡ್ತಾ ಇದ್ವಿ. ಸೊ ಏನು ಸರ್ ಅವರು ಬಂದಿರೋದಕ್ಕೆ ಏನಾದರೂ ವಿಶೇಷ ಕಾರಣ ಇದೆಯಾ? ಒಂದು ಕ್ರಮಗಳಿರುತ್ತೆ. ಇಷ್ಟೆಲ್ಲ ಆದಮೇಲೆ ಒಂದು ಮಾತನಾಡಿಸೋದು ಅಂತ ಒಂದು ಅಭ್ಯಾಸ ಇರುತ್ತೆ. ಅದು ಇದರ ನಡುವೆನೂ ಬರ್ತಾರೆ, ಎಲ್ಲ ಕಡೆನಲ್ಲೂ ಇದೆ ಮಾತಾಡಿಸೋದು ಅಂತ. ಬೇರೆ ಬೇರೆ ಕಡೆಯಲ್ಲಿ ಇಂಥ ದಿನವೇ ಹೋಗಬೇಕು ಅನ್ನೋ ಪದ್ಧತಿಗಳು ಇರುತ್ತೆ. ಇವ್ರುಗಳೆಲ್ಲ ಮುಗಿದ ಮೇಲೆ ಬಂದಿದ್ದಾರೆ. ಇಷ್ಟು ಅಪಾರವಾದ ಸಾವು ನೋವುಗಳಾಗಿದೆ ಅಂತ ಅನ್ನೋದು ಒಂದು. ಎರಡನೆಯದ್ದು ಇವನೀಗ ಮುಂದುವರಿಸಬೇಕಲ್ಲ, ಅವನೀಗ ಇಡೀ ಭೂಮಂಡಲದ ಚಕ್ರವರ್ತಿ ಅನ್ನೋ ತರಹದಲ್ಲಿ ಬಂದಿರೋದು. ಅದೀಗ ಭೂಮಂಡಲದ ಚಕ್ರವರ್ತಿ ಆಗಿಬಿಟ್ಟ ಅವನು ಇನ್ನೊಂದು ಥರದಲ್ಲಿ. ಈಗ ರಾಜಸೂಯಾಗ ಸಮಯದಲ್ಲಿ ಅವನೆಲ್ಲರನ್ನೂ ಗೆದ್ದಿದ್ದ. ಈಗ ಅಂದರೆ ಎಲ್ಲರೂ ಸೋತಾಯ್ತಲ್ಲ ಈಗ. ಹಾಗಾಗಿ ಅವನನ್ನು ಆ ದೃಷ್ಟಿಯಿಂದ ಭೇಟಿ ಮಾಡಿ ಸಾಂತ್ವನ ಹೇಳಿ ಆ ಥರದ್ದಕ್ಕೆ ಅಂತ ಅವ್ರು ಬಂದಿದ್ದು. ಅವರನ್ನು ಹೇಗೆ ಗೌರವಿಸಬೇಕು, ಪೂಜಿಸಬೇಕು ಹಾಗೆ ಪೂಜಿಸಿ ಯೋಗ್ಯವಾದ ಆಸನದಲ್ಲಿ ಕುಳ್ಳಿರಿಸ್ತಾರೆ. ಅವರು ಯುಧಿಷ್ಠಿರನನ್ನು ಸುತ್ತುವರೆದು ಕುಳಿತುಕೊಳ್ತಾರೆ. ಎಲ್ಲಿ ಅಂದರೆ ಇದೆಲ್ಲ ಇದರಲ್ಲಿ ಅಲ್ವೇ ಅಲ್ಲ. ಇನ್ನೂ ನಗರಕ್ಕೆ ಹೋಗೇ ಇಲ್ಲ ಅವರು. ಇವರಿನ್ನೂ ಇಲ್ಲೇ ಇದ್ದಾರೆ. ಪುಣ್ಯೇ ಭಾಗೀರಥಿ ತೀರೆ ಶೋಕವ್ಯಾಕುಲ ಚೇತಸಂ ಆಶ್ವಾಸಯಂತೋ ರಾಜಾನಂ ವಿಪ್ರಾಶ್ಚತ ಸಹಸ್ರಶಃ. ಇನ್ನೂ ಗಂಗಾ ನದಿ ತಟದಲ್ಲೇ ಇದ್ದರು ಇವರು. ಅವನು ಆಗಲೂ ಶೋಕವ್ಯಾಕುಲ ಚೇತಸಂ, ಶೋಕ ವ್ಯಾಕುಲತೆ ಎರಡೂ ಅವನಲ್ಲಿತ್ತು ಯುಧಿಷ್ಠಿರನಿಗೆ. ಇವರೆಲ್ಲ ಅವನಿಗೆ ಸಾಂತ್ವನ ಮಾಡಿದ್ರು ಅಂತ. ಸಾಂತ್ವನ ಮಾಡೋದಕ್ಕೆ ಅಂತ ಮುಂದಾದರು. ಆಗ ಯಾರಾದರೂ ಒಬ್ಬರು ಮಾತಾಡಬೇಕಲ್ಲ, ನಾರದರು ಮಾತಾಡ್ತಾರೆ. ನಾರದಸ್ತೊಬ್ರವೀತ್ ಕಾಲೇ ಧರ್ಮಾತ್ಮಾನಂ ಯುಧಿಷ್ಠಿರಂ ವಿಚಾರ್ಯ ಮುನಿಭಿ ಸಾರ್ಧಂ ತತ್ಕಾಲ ಸದೃಶಂ ವಚಃ. ಅವರವರೊಳಗೆ ಮಾತಾಡಿಕೊಂಡು ನಾರದರು ಮಾತಾಡಲಿ ಅಂತ ಎಲ್ಲರೂ ಹೇಳಿ ಏನು ಮಾತಾಡಬೇಕು ಅಂತಲೂ ನಾರದರು ಅವ್ರ ಹತ್ರ ಚರ್ಚೆ ಮಾಡಿಕೊಂಡು ಮಾತಾಡಿದ್ರು ಅಂತ. ವಿಚಾರ್ಯ ಮುನಿಭಿ ಸಾರ್ಧಂ ಅಂತ. ಎಲ್ಲರ ಪರವಾಗಿ ಒಂದು ಕ್ಯಾರೆಕ್ಟರ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಾವು ಅದು ನಾರದರ ಕ್ಯಾರೆಕ್ಟರ್ ಬಗ್ಗೆ ಒಂದ್ಸಲ ಮಾತಾಡಬೇಕು ಸರ್. ಖಂಡಿತ. ಹೌದು. ನಾರದ್ರ ಅಂದ್ರೆ ಯಾರು ಆ್ಯಕ್ಚುಲಿ ಅವರು ಅನ್ನೋದ್ರ ಬಗ್ಗೆನೇ ಗೊತ್ತಿಲ್ಲ. ಅವರು ದೇವರ, ಅವರು ಏನು ಮನುಷ್ಯರ? ಅವ್ರು ಯಾವಾಗಲೂ ಇರ್ತಾರೆ, ಎಲ್ಲ ಕಥೆನಲ್ಲೂ ಇರ್ತಾರೆ. ಕಾಮಿಡಿ ಬೇರೆ ಮಾಡ್ತಾರೆ. ನಾವು ಸಿನಿಮಾಗಳಲ್ಲೂ ಅವ್ರನ್ನ ನಾರದರು ಅಂದರೆ ಚಾಡಿ ಹೇಳೋ ಥರನೂ ಮಾಡಿದ್ದೀವಿ. ಹೌದೌದು. ಓಕೆ, ಆ ಥರದ್ದು ಎಲ್ಲ ಇದೆ. ಸಿನಿಮಾ, ನಾಟಕ, ಯಕ್ಷಗಾನ ಎಲ್ಲದರಲ್ಲೂ ಚಾಡಿ ಹೇಳೋರಾಗಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ತ್ರಿಲೋಕ ಸಂಚಾರಿ ಎಲ್ಲ ಕಡೆ ಹೋಗ್ತಾರೆ, ಇಲ್ಲೂ ಬಂದಿದ್ದಾರೆ. ಆಮೇಲೆ ಅವ್ರಿಗೆ ತಂದೆ ತಾಯಿ ಹುಟ್ಟು ಸಾವು ಏನೂ ನಮ್ಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ದಯವಿಟ್ಟು ಒಂದ್ಸಲ ಮಾತಾಡೋಣ ಸರ್. ಎಸ್ ಸರ್. ನಾರದರು ಮಾತಾಡೋದಕ್ಕೆ ಆರಂಭ ಮಾಡ್ತಾರೆ. ಭವತೋ ಬಾಹುವೀರ್ಯೇಣ ಪ್ರಸಾದಾನ್ ಮಾಧವಸ್ಯ ಚ ಜಿತೇಯ ಮವನಿಃ ಕೃಷ್ಣ ಧರ್ಮೇಣ ಚ ಯುಧಿಷ್ಠಿರ. ನಿನ್ನ ಬಾಹುಬಲದಿಂದ, ನಿನ್ನ ಅಂದರೆ ನಿಮ್ಮೆಲ್ಲರ, ಅವನಿಗೆ ಹೇಳಬೇಕಲ್ಲ, ಎಲ್ಲರ ಪ್ರತಿನಿಧಿ, ನಿನ್ನ ಪರಾಕ್ರಮದಿಂದ ಮತ್ತು ಕೃಷ್ಣನ ಅನುಗ್ರಹದಿಂದ ಧರ್ಮದ ಹಾದಿಯಲ್ಲಿ ನೀವು ಭೂಮಿಯನ್ನು ಗೆದ್ದಿದ್ದೀರಿ ಅಂತ. ಜಿತೇಯ ಮವನಿಃ ಕೃಷ್ಣ ಧರ್ಮೇಣ ಚ ಯುಧಿಷ್ಠಿರ. ಧರ್ಮದ ಹಾದಿಯಲ್ಲಿ ನೀವು ಇದನ್ನು ಗೆದ್ದಿದ್ದೀರಿ ಅಂತ ನಾರದರು ಹೇಳ್ತಾರೆ. ಆ ಯುದ್ಧ ಹೇಗಿತ್ತು ಅಂತ ಅಂದರೆ ಲೋಕಭಯಂಕರವಾದ ಯುದ್ಧ ಆಗಿತ್ತದು ಅಂತ. ಅಂದರೆ ಯುದ್ಧ ಮಾಡ್ತಾ ಇದ್ದವರಿಗೆ ಮಾತ್ರ ಅಲ್ಲ, ಸಂಗ್ರಾಮ ದಸ್ಮಾಲ್ ಲೋಕ ಭಯಂಕರ ಅಂತ ಈ ಹೊರಗಡೆ ಇದ್ದವರಿಗೂ ಭಯ ಆಗ್ತಾಯಿತ್ತು ಅಂಥ ಯುದ್ಧ ಅದು. ಅದರಲ್ಲೂ ನೀವು ಏನೂ ಆಗದೆ ಹೊರಗೆ ಬಂದಿದ್ದೀರಿ ಅನ್ನೋದು ಒಂದು ಅದೃಷ್ಟ ಅಂತ ಹೇಳಬೇಕು. ದಿಷ್ಟ್ಯಾ ಮುಕ್ತಾಸ್ಥ ಅಂದರೆ ಅದೃಷ್ಟ ಅಂತಲೇ ಹೇಳಬೇಕು. ಅಂಥ ಯುದ್ಧ ಆಗಿತ್ತದು ಅಂತ. ಕ್ಷತ್ರಧರ್ಮರತಶ್ಚಾಪಿ ಕಚ್ಚಿನ್ ಮೋದಸಿ ಪಾಂಡವ. ಇಷ್ಟೆಲ್ಲ ಯುದ್ಧ, ಭೀಕರವಾದ ಯುದ್ಧ ನಡೆದು ನೀವು ಇಡೀ ಭೂಮಂಡಲವನ್ನು ಗೆದ್ದು ಏನೂ ಅಪಾಯವೂ ಆಗದೆ ನೀವುಗಳು ಬದುಕಿ ಬಂದ್ರಲ್ಲ, ಸಂತೋಷ ಇದೆಯಾ ನಿನಗೆ ಅಂತ ಕೇಳ್ತಾರೆ ನಾರದರು. ನಿನ್ನ ಶತ್ರುಗಳೆಲ್ಲ ಇವತ್ತು ಮುಗಿದಿದ್ದಾರೆ. ಕಚ್ಚಿಚ್ಚ ನಿಹತ ಮಿತ್ರ ಪ್ರೀಣಾಸಿ ಸುಹೃದೋ ನೃಪ. ಅಂದರೆ ನಿನಗೆ ಇವತ್ತು ಶತ್ರುಗಳೇ ಇಲ್ಲ ಪ್ರಪಂಚದಲ್ಲಿ, ಹಾಗಾಗಿ ಸಮಾಧಾನ ಸಿಗ್ತಾ ನಿನಗೆ. ಅಂದರೆ ನೀನು ಮೊದಲು ಬಹಳ ಕಷ್ಟಪಟ್ಟಿದ್ಯಲ್ಲ, ಅದೆಲ್ಲ ಮುಗಿದಿದೆ ಅನ್ನೋ ಅರ್ಥದಲ್ಲಿ. ಕಚ್ಚಿಚ್ಛ್ರಿಯಮಿವಾಂ ಪ್ರಾಪ್ಯ ನತ್ವಾಂ ಶೋಕ ಪ್ರಬಾಧತೆ. ಈಗ
ಹಳೆ ಇಡೀ ಬದುಕಿನಲ್ಲಿ ಎಷ್ಟೋ ಕಷ್ಟಪಟ್ಟಿದ್ದೆ ನೀನು, ನಿನ್ನ ರಾಜ್ಯಭ್ರಂಶ ಆಗಿತ್ತು, ಏನೆಲ್ಲ ಆಗಿತ್ತು, ಈಗ ಆ ನೋವೆಲ್ಲ ಕಳೆದು ನಿನ್ನ ಮನಸ್ಸು ನೆಮ್ಮದಿಯಿಂದ ಇದೆಯಾ ಅಂತ ನಾರದರು ಕೇಳ್ತಾರೆ. ಯುಧಿಷ್ಠಿರ ಅದಕ್ಕೆ ಉತ್ತರ ಕೊಡೋದಕ್ಕೆ ಆರಂಭ ಮಾಡ್ತಾನೆ. ವಿಜಿತೇಯಂ ಮಹಿ ಕೃಷ್ಣ ಬಾಹುಬಲಾಶ್ರಯಾತ್. ಇಲ್ಲಿ ಕೃಷ್ಣನ ಕಾರಣದಿಂದಾಗಿ ನಾವು ಈ ಭೂಮಿಯನ್ನು ಗೆದ್ದಿದ್ದೇವೆ ಅಂತಲೇ ಹೇಳ್ತಾನೆ. ಕೃತಜ್ಞತೆಯಲ್ಲಿ ಅವನಿಗೇನು ವ್ಯತ್ಯಾಸ ಇಲ್ಲ. ಜೊತೆಗೆ ಭೀಮಾರ್ಜುನ ಬಲೆಯನ ಚ, ಭೀಮಾರ್ಜುನ ಇಬ್ಬರ ಸಾಮರ್ಥ್ಯ ಕೂಡ ಈ ಯುದ್ಧವನ್ನು ಗೆಲ್ಲೋದಕ್ಕೆ ಕಾರಣ. ಆದರೆ ಇದಂತು ಮೇ ಮಹದ್ದುಃಖಂ ವರ್ತತೆ ಹೃದಯ ನಿತ್ಯದ ಕೃತ್ವ ಜ್ಞಾತಿಕ್ಷ್ಯಮಿಮಂ ಮಹಾಂತಂ ಲೋಭಕಾರಿತಂ. ಇಷ್ಟೆಲ್ಲ ಗೆದ್ದು ಸಂತೋಷವಾಗಿದೆಯಾ ಅಂತ ಕೇಳಿದರೆ ಇಲ್ಲ, ನಾನು ಮೊದಲಿಗಿಂತ ದೊಡ್ಡ ದುಃಖದಲ್ಲಿದ್ದೀನಿ ಈಗ. ಯಾಕೆ ಅಂತ ಅಂದರೆ ಇಷ್ಟು ಜನ ನಮ್ಮವರನ್ನು ಕೊಂದ ಮೇಲೆ ಸಿಕ್ಕದ್ದಿದು ಅಂತ. ಲೋಭಕಾರಿತಂ, ಇಷ್ಟು ಜನರನ್ನು ಯಾಕೆ ಕೊಂದೆ ನಾನು ಅಂತ ಯೋಚನೆ ಮಾಡಿದಾಗ ರಾಜ್ಯದ ಲೋಭಕ್ಕಾಗಿ ನನ್ನವರನ್ನೆಲ್ಲ ಕೊಂದುಬಿಟ್ನಲ್ಲ, ಇಷ್ಟು ಜನರನ್ನು ಕೊಂದಲ್ಲ ಅನ್ನುವ ನೋವು ನನಗೆ ಇದಕ್ಕಿಂತ ಮೊದಲಿದ್ದ ನೋವಿಗಿಂತ ಈಗ ನೋವು ಹೆಚ್ಚಿದೆ ಅಂತ ಹೇಳ್ತಾನೆ. ಸೌಭದ್ರಂ ದ್ರೌಪದೇಯಾಂಶ ಘಾತಯಿತ್ವ ಪ್ರಿಯಾನ್ಸು ತಾನ್. ಮಕ್ಕಳೆಲ್ಲ ಸತ್ತಿದ್ದಾರೆ, ಅಭಿಮನ್ಯು ಸತ್ತಿದ್ದಾನೆ, ಉಪಪಾಂಡವರುಗಳು ಸತ್ತಿದ್ದಾರೆ. ಇವರೆಲ್ಲ ಸತ್ತ ಮೇಲೂ ಜಯೋಯಂ ಅಜಯಾಕಾರ, ನನಗೆ ಈ ಗೆಲುವು ಸೋಲಿನಂತೆ ಕಾಣಿಸ್ತಾ ಇದೆ ಅಂತ. ಈ ಗೆಲುವು ಗೆಲುವಲ್ಲ ಅಂತಲೇ ಹೇಳ್ತಾನೆ. ಕನ್ನಡದಲ್ಲಿ ನಾವು ಇತ್ತೀಚೆಗೆ ಮಾತಾಡ್ತೀವಲ್ಲ, ನಾವು ನ್ಯಾಯಾಲಯದಲ್ಲಿ ಗೆದ್ದವನು ಸೋತವನು ಸತ್ತ ಅಂತ. ಇದು ಅದೇನೇ ಆಗಿದೆ ಅಂತ ಅವನೇ ಫೀಲ್ ಮಾಡ್ತಾ ಇದ್ದಾನೆ. ನನಗೆ ಅವತ್ತಿನಿಂದಲೂ ಮನಸ್ಸಲ್ಲ ಬರ್ತಾ ಇದೆ, ನಮ್ಮ ಮನೆತನದ ಸೊಸೆ ಅವಳು ಸುಭದ್ರೆ, ಕೃಷ್ಣನಿಗೆ ಏನು ಹೇಳ್ಬೋದು ಅವಳು? ಕಿನ್ನು ವಕ್ಷತಿ ವಾರ್ಷ್ಣೇಯಿ ವಧೂರ್ಮೆ ಮಧುಸೂದನಂ. ಅಂದರೆ ತನ್ನ ಅಣ್ಣ ನೀನಿದ್ದು ನನ್ನ ಮಗ ಯುದ್ಧದಲ್ಲಿ ಸತ್ನಲ್ಲ ಅಂತ ಅವಳು ಕೇಳ್ತಾಳಲ್ಲ, ಆ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡಬೇಕಾಗಿ ಬಂದಿದೆಯಲ್ಲ. ಅದರ ಜೊತೆಗೆ ಕೃಷ್ಣ ಇಲ್ಲಿಂದ ದ್ವಾರಕೆಗೆ ಹೋಗ್ತಾನಲ್ಲ, ಆಗ ದ್ವಾರಕೆಯಲ್ಲಿ ಅವನ ಮನೆಯವರು ಕೇಳ್ತಾರಲ್ಲ, ಪ್ರತಿಗತಂ ಹರಿಂ, ಮನೆ ಮೊಮ್ಮಗ ಸತ್ತೋಗಿದ್ದಾನಲ್ಲ, ಈ ಪ್ರಶ್ನೆ ಕೇಳ್ತಾರಲ್ಲ ಕೃಷ್ಣನ್ನ ಅನ್ನೋದು ನನಗೆ ಬಾಧಿಸತ್ತೆ ಅಂತ ಹೇಳ್ತಾನೆ. ದ್ರೌಪದಿ ಇದ್ದಾಳೆ ಅಂತ ತೋರಿಸಿ ಹೇಳ್ತಾನೆ. ದ್ರೌಪದಿ ಹತಪುತ್ರೇಯಂ, ಅವಳ ಮಕ್ಕಳು ಸತ್ತಿದ್ದಾರೆ. ಹತ ಬಾಂಧವಾಹ, ಅವಳ ಮನೆಯವರೆಲ್ಲ ಸತ್ತಿದ್ದಾರೆ, ಅವಳ ಬಂಧು ಬಾಂಧವರೆಲ್ಲ ಸತ್ತಿದ್ದಾರೆ. ಇವಳು ಸದಾಕಾಲ ನಮಗೆ ಹಿತವಾದದ್ಯಾವುದೋ, ನಮಗೆ ಇಷ್ಟ ಯಾವುದೋ ಅದನ್ನು ಮಾಡ್ತಲೇ ಇಡೀ ಬದುಕಿನಲ್ಲಿ ಬಂದಳು ಅವಳು. ಆದರೆ ಈಗ ಅವಳು ಎಲ್ಲರನ್ನೂ ಕಳೆದುಕೊಂಡಿದ್ದಾಳೆ ಅನ್ನೋದು ಭೂಯಃ ಪೀಡೆಯತೀವ ಮಾಂ, ಅದು ನನಗೆ ಇನ್ನೂ ಹೆಚ್ಚು ಪೀಡೆ ಕೊಡ್ತಾ ಇದೆ. ಇದೆಲ್ಲದಕ್ಕಿಂತಲೂ ಇನ್ನೊಂದು ಅಂತ ಅಂದರೆ ಇದ ಮನ್ಯಚ್ಚ ಭಗವನ್, ಇಷ್ಟು ನೋವು ಸಾಲದು ಅಂತ ಬಂದಂತೆ ಇನ್ನೊಂದು ನೋವು ಬಂದಿದೆ, ಅದನ್ನು ನಿಮಗೆ ಹೇಳಲೇಬೇಕು ನಾನು ಅಂತ ಹೇಳಿ ಮಂತ್ರ ಸಂವರಣೇನಾಸ್ಮಿ ಕುಂತ್ಯ ದುಃಖೇನ ಯೋಜಿತ. ತಾಯಿ ಒಂದು ಗುಟ್ಟನ್ನು ಕಾಪಿಟ್ಟುಕೊಳ್ಳಲ್ಲ, ಆ ದುಃಖ ಇನ್ನೂ ಹೆಚ್ಚು ಕಾಡ್ತಾ ಇದೆ ನನಗೆ. ಕರ್ಣನ ಬಗ್ಗೆ ಹೇಳ್ತಾ ಹೋಗ್ತಾನೆ. ಯೋಸೌ ನಾಗಾಯುತ ಬಲ, 10,000 ಆನೆಗಳ ಬಲ ಇತ್ತು ಅವನಿಗೆ. ಲೋಕೆ ಅಪ್ರತಿರಥೋರಣೆ, ಅವನಂತ ಒಬ್ಬ ಅಪ್ರತಿರಥನಾಗಿದ್ದ ಅಂತ, ಅವನನ್ನು ಎದುರಿಸೋದಕ್ಕಾಗ್ತಾ ಇರಲಿಲ್ಲ. ಸಿಂಹ ಖೇಲ ಗತಿರ್ ಧೀಮಾನ್, ಸಿಂಹದಂತೆ ನಡೆಯಿತ್ತು ಅವನಿಗೆ. ಧೀಮಂತನಾಗಿದ್ದ, ಕರುಣಾಶಾಲಿಯಾಗಿದ್ದ. ಘೃಣಿ ದಾಂತಹ ಯಥೌರತಃ, ಅವನಿಗೆ ಇಂದ್ರಿಯಗಳ ಸಂಯಮ ಇತ್ತು ಮತ್ತು ವ್ರತನಿಷ್ಠನಾಗಿದ್ದ, ಅಂದರೆ ಸಂಕಲ್ಪ ಮಾಡಿ ಅದನ್ನು ಈಡೇರಿಸ್ತಾ ಇದ್ದ. ಆಶ್ರಯೋಧಾರ್ಥ ರಾಷ್ಟ್ರಾಣ, ಧೃತರಾಷ್ಟ್ರನ ಎಲ್ಲ ಮಕ್ಕಳಿಗೆ ಆಶ್ರಯ ಕೊಟ್ಟಿದ್ದ ಅವನು ಅಂತ. ಅಂದರೆ ಕರ್ಣನಿಗೆ ಅವರು ಆಶ್ರಯ ಕೊಟ್ಟಿದ್ದಲ್ಲ, ಇವನೇ ಅವರಿಗೆ ಆಶ್ರಯನಾಗಿದ್ದ ಅಂತ. ಅಂದರೆ ಅವನನ್ನು ಅವಲಂಬಿಸಿಕೊಂಡಿದ್ರಲ್ಲ ದುರ್ಯೋಧನಾದಿಗಳು. ಮಾನಿ, ಬಹಳ ಅಭಿಮಾನಿಯಾಗಿದ್ದ. ತೀಕ್ಷ್ಣ ಪರಾಕ್ರಮ, ಬಹಳ ತೀಕ್ಷ್ಣವಾದ ಪರಾಕ್ರಮ ಇತ್ತು. ಅಮರ್ಷಿ, ಬಹಳ ಸಿಟ್ಟಿನವ. ನಿತ್ಯ ಸಂಭ್ರಂಭಿ, ಕ್ಷೇಪ್ತಾಸ್ಮಾಕಂ ರಣೆ, ಯುದ್ಧದಲ್ಲಿ ನಮ್ಮನ್ನು ಮತ್ತೆ ಹೊಡೆಯೋದೇ ಆಗಿತ್ತು ಅವನ ಕಾರ್ಯ. ಶೀಘ್ರಾಸ್ತ್ರಶ್ಚಿತ್ರಯೋಧಿ ಚ, ಬಹಳ ಬೇಗ ಅಸ್ತ್ರಪ್ರಯೋಗಗಳನ್ನು ಮಾಡ್ತಾ ಇದ್ದ, ಅದ್ಭುತವಾಗಿ ಯುದ್ಧ ಮಾಡ್ತಾ ಇದ್ದ. ಕೃತೀಚಾದ್ಭುತ ವಿಕ್ರಮ, ಪುಣ್ಯವಂತನಾಗಿದ್ದ. ಗೂಢೋತ್ಪನ್ನ ಸ್ತುತಃ ಕುಂತ್ಯ ಭ್ರಾತಾಸ್ಮಾಕಂಚ ಸೋದರ, ಇವನು ನಮ್ಮ ತಾಯಿಗೆ ಹುಟ್ಟಿದವನಂತೆ, ಬಹಳ ಗುಟ್ಟಾಗಿ ಹುಟ್ಟಿದವನಂತೆ ಅನ್ನೋ ಅಂಶ ಇದೆಯಲ್ಲ, ಅದನ್ನು ತೋಯಕರ್ಮಣಿಯಂ ಕುಂತಿ ಕಥಯಾಮಾಸ ಸೂರ್ಯಜಂ, ಇದನ್ನು ಯಾವತ್ತೂ ಹೇಳಲಿಲ್ಲ ಅವಳು. ತರ್ಪಣ ಕೊಡುವ ಹೊತ್ತಿನಲ್ಲಿ ಈ ವಿಷಯವನ್ನು ಹೇಳಿದ್ಲು, ಅವನು ಸೂರ್ಯನ ಮಗ ಅನ್ನೋದನ್ನು ಅಂತ. ಅಂಥವನನ್ನು ರಾಧೇಯ ಅಂತ ಕರೆದ್ರು ಅವನನ್ನು. ನಮ್ಮ ತಾಯಿ ಕುಂತಿಯ ಹಿರಿಯ ಮಗ ಅವನು, ನಮ್ಮ ಅಣ್ಣ. ಆದರೆ ಅವನು ಯಾರದೋ ಮಗ, ಯಾರದೋ ಮನೆಯವನು ಅಂತ ಲೋಕ ಭಾವಿಸುವಂತೆ ಆಯಿತು ಇಷ್ಟು ಕಾಲ. ಅವನು ನನ್ನ ಸಹೋದರ ಅಂತ ನನಗೆ ಗೊತ್ತಿರಲಿಲ್ಲ. ಅಜಾನತಾಮಯ ಸಂಖ್ಯೆ ರಾಜ್ಯ ಲುಬ್ಧೇನ ಘಾತಿತ, ಅವನನ್ನು ಕೊಂದೆ ನಾನು.
ಕೊಂದೆ ಅಂದರೆ ಅರ್ಜುನ ಕೊಂದಲ್ಲ, ಅದನ್ನು ಹೇಳೋದು. ಕೊಂದೆ ನಾನು, ಗೊತ್ತಿಲ್ಲದೆ ಕೊಂದೆ ನಾನು. ಕಾರಣ ಏನು? ರಾಜ್ಯ ಬೇಕು ಅನ್ನುವ ಲೋಭ ಅಂತ. ಅದಕ್ಕಾಗಿ ನಾನು ನನ್ನ ಸ್ವಂತ ಅಣ್ಣನನ್ನು ಕೊಂದಿದ್ದೀನಿ. ತನ್ಮೇದ ಹತಿ ಗಾತ್ರಾಣಿ ತೂಲ ರಾಶಿ ವಿವಾನಲಹ. ಹತ್ತಿಯ ರಾಶಿಗೆ ಬೆಂಕಿ ಬಿದ್ದಾಗ ಹೇಗೆ ಸುಟ್ಟೋಗುತ್ತೋ ಹಾಗೆ ನನ್ನ ಹೃದಯ ಸುಟ್ತಾ ಇದೆ, ನನ್ನ ದೇಹ ಬೇಯ್ತಾ ಇದೆ ಅಂತ ಹೇಳ್ತಾನೆ. ಅವನು ನಮ್ಮ ಸಹೋದರ ಅನ್ನೋದು ನನಗೂ ಗೊತ್ತಾಗದೆ ಹೋಯಿತು. ಭೀಮನಿಗೋ ಅರ್ಜುನನಿಗೋ ನಕುಲ ಸಹದೇವರಿಗೋ ಯಾರಿಗೂ ಗೊತ್ತಾಗದೆ ಹೋಯಿತು. ಆದರೆ ಒಂದು ಸುದ್ದಿ ಕೇಳಿದ್ವಿ, ಗತಾಕಿಲ ಪೃಥಾ ಸಸ್ಯ ಸಕಾಶಮಿತಿನ ಶ್ರುತಂ. ತಾಯಿ ಅವನನ್ನು ಭೇಟಿ ಮಾಡಿದ್ದಳು ಅಂತ ಒಂದು ಘಟನೆಯ ಬಗ್ಗೆ ನಾವು ಕೇಳಿದ್ವಿ. ಅಸ್ಮಾಕಂ ಶಮಕಾಮ ವೈ ತ್ವಂಚ ಪುತ್ರೋ ಮಮೇತ್ಯಥ. ಅವನ ಬಳಿಗೆ ಹೋಗಿದ್ಲು ಅಂತ ಕೇಳಿದ್ವಿ ನಾವು, ಆದರೆ ಕಾರಣ ಗೊತ್ತಾಗಿರಲಿಲ್ಲ ಅಂತ. ಆಗ ಗೊತ್ತಾಗಿರಲಿಲ್ಲ, ಆದರೆ ಈಗ ಗೊತ್ತಾಗ್ತಾ ಇದೆ. ಅವಳು ಹೋಗಿ ಅವನಿಗೆ ಹೇಳಿದ್ದಳಂತೆ ನೀನು ನನ್ನ ಮಗ ಅಂತ. ಅವನಿಗೆ ಗೊತ್ತಿತ್ತಂತೆ, ಅದು ಮೊದಲೇ ತಾಯಿ ಹೋಗಿ ಹೇಳುವಾಗ ಅವನಿಗೆ ಗೊತ್ತಿತ್ತಂತೆ. ಆದರೆ ತಾಯಿ ಅವನಲ್ಲಿ ಏನು ಹೇಳಿದಳೋ ಅದನ್ನು ಅವನು ಒಪ್ಪಿಕೊಳ್ಳಲಿಲ್ಲಂತೆ. ತತೆ ಪಶ್ಚಾದಿದಂ ಮಾತರಿ ಯವೋಚದಿತಿನ ಶ್ರುತಂ. ಅವಳು ಹೇಳಿದ್ದನ್ನು ಅವನು ಒಪ್ಪಲಿಲ್ಲ. ಯಾಕೆ? ನಹಿ ಶಕ್ಷ್ಯಾಮ್ಯಹಂ ತ್ಯಕ್ತುಂ ನೃಪಂ ದುರ್ಯೋಧನನ್ರಣೆ ಅನಾರ್ಯಂಚ ನೃಶಂಸಂಚ ಕೃತಜ್ಞಂಚ ಹಿಮೇ ಭವೇತ್. ಅಂದರೆ ಈ ಮಾತು ಆಡುವಾಗ ಇವನಿಗೆ ಅಷ್ಟು ಕೇಳ್ಕೊಂಡಿದ್ದಾನೆ ಇವನು ಅಂತ ಅರ್ಥ. ತಾಯಿ ಹತ್ರ ಅದನ್ನೆಲ್ಲ ಗೊತ್ತು ಮಾಡ್ಕೊಂಡಿದ್ದಾನೆ. ಹಾಗಾಗಿ ಹೇಳ್ತಾ ಇದ್ದಾನೆ, ತಾಯಿ ಹೋಗಿ ಹೇಳಿದಾಗಲೂ ಅವನು ದುರ್ಯೋಧನನನ್ನು ಬಿಟ್ಟು ಬರಲಿಲ್ವಂತೆ. ಅವನು ಹೇಳಿದನಂತೆ, ದುರ್ಯೋಧನನ್ನು ಈ ಹೊತ್ತಿನಲ್ಲಿ ಬಿಟ್ಟು ಬರುವುದು ಅದು ಅತ್ಯಂತ ಕ್ರೂರವಾದ ಕ್ರಿಯೆ ಆಗತ್ತೆ ಮತ್ತು ಕೃತಜ್ಞತೆ ಆಗತ್ತೆ, ಹಾಗಾಗಿ ಬರೋಲ್ಲ ಅಂತ ಹೇಳಿದನಂತೆ. ಈಗ ಒಂದೊಮ್ಮೆ ನಾನು ಆ ಕಡೆ ಬಂದರೆ ಅರ್ಜುನನಿಗೆ ಹೆದರಿ ನಾನು ಯುಧಿಷ್ಠಿರನ ಜೊತೆಗೆ ರಾಜಿ ಮಾಡಿಕೊಂಡೆ ಅಂತ ಜನ ಹೇಳ್ತಾರೆ ಅಂತ ಹೇಳಿದ್ದಂತೆ. ಯುಧಿಷ್ಠಿರೇಣ ಸಂಧಿಂಚ ಯದಿ ಕುರಿಯಾಂ ಮತೇತವ ಭೀತೋರಣೆ ಶ್ವೇತವಾಹ ದಿತಿಮಾಂ ವಂಸತೆ ಜನಃ. ಹಾಗೆ ಹೇಳಿದನಂತೆ ಅವನು. ಅದರ ಜೊತೆಗೆ ಇನ್ನೊಂದು ಮಾತು ಹೇಳಿದನಂತೆ. ಈ ಮಾತುಗಳು ಅಲ್ಲಿಲ್ಲ, ಮಹಾಭಾರತವೇ ಹಾಗೆ. ಈ ಮಾತು ಆ ಘಟನೆಯನ್ನು ನೋಡಿದ್ದೀವಲ್ಲ ನಾವು, ಅಲ್ಲೇ ಆ ಮಾತು ಕರ್ಣ ಹೇಳಿದ ಅಂತಿಲ್ಲ, ಆದರೆ ಯುಧಿಷ್ಠಿರ ಇಲ್ಲಿ ಹೇಳ್ತಾನೆ. ಅವನೇನು ಹೇಳಿದ್ದಂತೆ, ಸೋಹಂ ನಿರ್ಜಿತ್ಯ ಸಮರೆ ವಿಜಯಂ ಸಹ ಕೇಶವಂ. ಕೃಷ್ಣನ ಜೊತೆಗಿರುವ ಇಡೀ ಪಾಂಡವರನ್ನು ನಾನು ಮೊದಲು ಗೆಲ್ತೀನಿ, ಸಂಧಾಸ್ಯ ಧರ್ಮಪುತ್ರೇಣ, ಆಮೇಲೆ ಯುಧಿಷ್ಠಿರನ ಜೊತೆಗೆ ನಾನು ಸಂಧಾನ ಮಾಡ್ಕೋತೀನಿ ಅಂತಂದ್ರೆ ಅವನ ಜೊತೆಗೆ ಸೇರ್ಕೋತೀನಿ ನಾನು, ಆದರೆ ಯುದ್ಧದಲ್ಲಿ ಗೆದ್ದ ಮೇಲೆ ಸೇರ್ಕೋತೀನಿ ಅಂತ ಕರ್ಣ ಹೇಳಿದ್ದಂತೆ. ಇದು ಫಸ್ಟ್ ಟೈಮ್ ಬರ್ತಾರೆ. ಹಾಂ, ಇದು ಮೊದಲು ಬರ್ತಾ ಇರೋದು. ಅದರ ಜೊತೆಗೆ ಅವನು ತಾಯಿಗೆ ವೇಪಮಾನಃ ಕೃತಾಂಜಲಿ, ನಡುಗುತ್ತಾ ಕೈ ಮುಗಿದು ತಾಯಿಗೆ ಹೇಳಿದ್ದಂತೆ, ಪ್ರಾಪ್ತಾನ್ವಿಷಹ್ಯಾಂಶ್ಚತುರೋ ನಹನಿಷ್ಯಾಮಿ ತೇ ಸುತಾನ್. ನಿನ್ನ 4 ಮಕ್ಕಳು ನನ್ನ ಕೈಗೆ ಸಿಕ್ಕರೂ ಅವರನ್ನು ಏನೂ ಮಾಡೋಲ್ಲ ಅಂತ ಹೇಳಿದ್ದಂತೆ ಅವನು. ಪಂಚೈವ ಹಿ ಸುತಾ ಮಾತರ್ಭವಿಷ್ಯಂತಿ ಹಿ ತೇ ಧ್ರುವಂ ಸಕರ್ಣಾವಾ ಹತೆ ಪಾರ್ಥೆ ಸಾರ್ಜುನಾವಾ ಹತೆ ಮಯಿ. ನಿನಗೆ ಈ ಯುದ್ಧ ಮುಗಿದ ಮೇಲೂ ನಿನಗೆ 5 ಮಕ್ಕಳಿರ್ತಾರೆ. ಯುದ್ಧಕ್ಕಿಂತ ಮೊದಲು ನಿನಗೆ 5 ಮಕ್ಕಳಿದ್ದರು, ಯುದ್ಧವಾದ ನಂತರವೂ ನಿನಗೆ 5 ಮಕ್ಕಳಿರ್ತಾರೆ. ಒಂದು ಕರ್ಣ ಸಹಿತವಾದ 5 ಮಕ್ಕಳಿರ್ತಾರೆ, ಅಥವಾ ಅರ್ಜುನ ಸಹಿತವಾದ 5 ಮಕ್ಕಳಿರ್ತಾರೆ ಅಂತ ಹೇಳಿದ್ದನಂತೆ ಅವನು ಅಂತ. ಇದನ್ನು ಯುಧಿಷ್ಠಿರ ನೆನ್ಪು ಮಾಡ್ಕೊಳ್ತಾ ಇರೋದೇನೆಂದ್ರೆ, ಅವನಿಗೆ ಗೊತ್ತಿತ್ತು ಇಷ್ಟು ಕರ್ಣನಿಗೆ ಅನ್ನೋದಿದೆಯಲ್ಲ, ಅದು ಇವನಿಗೆ ಹೆಚ್ಚು ಬಾಧಿಸ್ತಾ ಇದೆ. ಆಮೇಲೆ ಇವರನ್ನು ಕೊಲ್ಲೋಲ್ಲ ಅಂತ ಅವನು ಹೇಳಿರೋದು ಅದೆಲ್ಲ ಈಗ ತುಂಬ ಕಷ್ಟ ಕೊಡ್ತಾ ಇದೆ ಅವನಿಗೆ. ಇವರು ಗೊತ್ತಿಲ್ಲದೇನೆ ಅವನನ್ನು ಸಾಯಿಸಿದ್ರು, ಹೀಗಾಗಿ ಇವ್ರಿಗೆ ಸಾಯಿಸುವಾಗ ಯಾವುದು ಪಾಪ ಪ್ರಜ್ಞೆ ಇಲ್ಲ. ಬಟ್ ಅವನು ಗೊತ್ತಿದ್ದು ಅವನು ಮಾಡ್ಬೇಕಾಯ್ತಲ್ಲ. ಅವನು ಬಿಡಬೇಕಾಯ್ತು, ಕೆಲವೊಂದು ಮಾಡ್ಬೇಕಾಯ್ತು. ಹೌದು, ಅದು ಆ ವ್ಯಕ್ತಿತ್ವ ಇದೆಯಲ್ಲ, ಅದು ನಾವು ನೋಡಬೇಕಾಗತ್ತೆ ಅಂತ. ಈಗ ಕರ್ಣನ ಜಾಗದಲ್ಲಿ ನಿಂತಾಗ ನಾವು ಕರ್ಣನಲ್ಲಿ ನೋಡಿದ್ವಿ, ಅವನಿಗೆ ಈ ಮಾತು ಬಂತಲ್ಲ, ಈಗ ಯುದ್ಧದಲ್ಲಿ ಗೆದ್ದ ನಂತರ ನಾನು ಅವ್ರ ಜೊತೆ ಬದುಕ್ತೀನಿ ಅಂತ ಹೇಳಿದ್ದಾನೆ. ಮತ್ತು ಈ ಮಾತು ಕುಂತಿಗೆ ಹೇಳಿದ್ದಾನೆ, ಈ ಯುದ್ಧದ ಅನಂತರ ನಿನಗೆ ನಾನು ಅರ್ಜುನ ಇರ್ತಾನೆ, 5 ಮಕ್ಕಳಿರ್ತಾರೆ ಅಂತಂದಾಗ, ಈಗ ಕರ್ಣ ಈ ಕಡೆ ಬರ್ತಾನೆ ಅಂತ ಹೇಳಿದಾಗಾಯಿತು ಯುದ್ಧದ ಅನಂತರ. ಅಂದರೆ ಯುದ್ಧದ ಅನಂತರ ಅವನು ಕುಂತಿಯನ್ನು ತಾಯಿ ಅಂತಲೂ ಒಪ್ಕೊಳ್ತಾ ಇದ್ದ, ಇವರನ್ನು ತಮ್ಮಂದಿರು ಅಂತಲೂ ಒಪ್ಕೋತಾ ಇದ್ದ. ಯಾರನ್ನು? ಯುಧಿಷ್ಠಿರ, ಭೀಮ, ನಕುಲ, ಸಹದೇವರನ್ನು ತಮ್ಮಂದಿರು ಅಂತಲೂ ಒಪ್ಕೊಳ್ಳೋದಕ್ಕೆ ಸಿದ್ಧ ಇದ್ದ. ಈ ಸಿದ್ಧತೆಯಲ್ಲಿ ಕರ್ಣ ಯುದ್ಧ ಮಾಡಿದ್ದಾನೆ. ಅವನ ಮನೋಭಾವ ಹೇಗಿರ್ಬೋದು ಒಟ್ಟು ಯುದ್ಧದಲ್ಲಿ ಅಂತ, ಅವನ ಯೋಚನೆಗಳು ಹೇಗಿರ್ಬೋದು ಅಂತ ಅವನದನ್ನು ವ್ಯಕ್ತಪಡಿಸಿಯೇ ಇಲ್ಲ. ದುರ್ಯೋಧನನಿಗೂ ವ್ಯಕ್ತಪಡಿಸಿಲ್ಲ, ಯಾರಿಗೂ ವ್ಯಕ್ತಪಡಿಸಿಲ್ಲ. ಯುದ್ಧ ಏನು ಸಾಮಾನ್ಯಕ್ಕೆ ಮಾಡಿಲ್ಲ, ನಾವು ಅದನ್ನು ನೋಡಿದ್ವಿ. ಆದರೆ ಮನಸ್ಸಿನೊಳಗೆ ಅವನಿಗೆ ಪಕ್ಕಾ ನಿಶ್ಚಯ ಇದೆ, ಈ ಯುದ್ಧದ ನಂತರ ನಾನು ಬದುಕಿದ್ದರೆ ನಾನು ಬದಲಾಗಿರ್ತೀನಿ. ಮಹಾಭಾರತದಲ್ಲಿ ಇಷ್ಟು ಕಾಲವೂ ನಾವು ಯೋಚಿಸದೇ ಇರುವ ಸಂಗತಿಗಳೆಲ್ಲ ಇದು ಸರ್. ಈ ಕರ್ಣನ ಮಾತನ್ನು ನಾವು ಸುಮ್ಮನೆ ಕೇಳ್ಕೊಂಬಿಟ್ವಿ. ಏನಂದರೆ ಈ ಮಾತು ಎಲ್ಲರಿಗೂ ಗೊತ್ತಿದೆ. ಯುದ್ಧ ಮುಗಿದ ಮೇಲೆ ನಿಂಗೆ 5 ಜನ ಮಕ್ಕಳಿರ್ತಾರೆ, ನಾನಿರ್ತೀನಿ, ಅರ್ಜುನ ಇರ್ತಾನೆ. ಸರ್, ಇಷ್ಟನ್ನೇ ಹೇಳ್ಕೊಂಬಂದಿದ್ದೀವಿ. ಇದಕ್ಕೆ ಅರ್ಥ ಏನು? ಇಷ್ಟೇ ಇಲ್ಲ ಅದೀಗ.
ಅವನು ಯುದ್ಧದ ಅನಂತರ ತನ್ನನ್ನು ಅಧಿಕೃತವಾಗಿ ಇವರ ಜೊತೆಗೆ ಗುರ್ಸ್ಕೊಳ್ಳೋಕೆ ಸಿದ್ಧ ಆಗಿದ್ದಾನೆ. ಸುಮ್ಮನೆ ಗುರ್ಸ್ಕೊಳ್ಳೋದಲ್ಲ. ಈಗ ಇವರನ್ನು ತಮ್ಮಂದಿರು ಅಂತ ಪ್ರೀತಿಸ್ತಾನೆ, ಅವಳನ್ನ ತಾಯಿ ಅಂತ ಪ್ರೀತಿಸ್ತಾನೆ, ಅವನ ಬೆಳೆದು ಬಂದ ಪರಿಸರ ಬೇರೆ, ಅವನ ಪರಿವಾರ ಬೇರೆ, ಇದಿಷ್ಟು ಒಂದೇನೋ ಆಗಬೇಕಲ್ಲ ಸರ್. ಅದನ್ನ ಬಿಟ್ಟೇನು ಬರೋಲ್ಲ, ಬಿಟ್ಟು ಬರೋಕ್ಕೆ ಸಾಧ್ಯವೂ ಆಗಲ್ಲ. ಅದರ ಜೊತೆಗೆ ಅವನು ಪೂರ್ಣ ಬದಲಾಗೋದಕ್ಕೆ ಕರ್ಣ ಸಿದ್ಧನಾಗಿದ್ದ. ಆದರೆ ಅವನಿಗೆ ಯುದ್ಧ ತೊಡಕಾಗಿತ್ತು. ಕುಂತಿಗಿಂತ ಮೊದಲೇ ಸೂರ್ಯ ಅವನಿಗೆ ರಹಸ್ಯ ಹೇಳಿದ್ದ. ಆದರೆ ಬಹಳ ಸಣ್ಣಕ್ಕಿದ್ದಾಗ ಏನಲ್ವಲ್ಲ ಹೇಳಿದ್ದು, ಯುದ್ಧಕ್ಕಿಂತ ಸ್ವಲ್ಪ ಕಾಲ ಮೊದಲು, 1-2 ತಿಂಗಳ ಅಂತರದಲ್ಲಿ ಹೇಳಿರ್ತಾನೆ ಅಷ್ಟೇ. ಸೂರ್ಯ ಆ ರಹಸ್ಯ ಹೇಳಿದಾಗಿನಿಂದ ಕರ್ಣ ಏನು ಯೋಚಿಸಿರ್ಬೋದು ಅಂತ ಒಂದು ನೋಡಿದರೆ, ಈಗ ಅವನಿಗೆ ಅನ್ನಿಸಿದೆ ತನ್ನ ಇವ್ರ ಜೊತೆಗೆ ಸೇರಬೇಕು ಅಂತ ಅನ್ನಿಸಿದೆ ಅವನಿಗೆ. ತನ್ನ ಸಾಕು ತಾಯಿ ಅಲ್ಲೂ ತಮ್ಮಂದರಿದ್ದಾರೆ ಅವನಿಗೆ, ಅದು ಬೇರೆ. ಆದರೆ ನಿಜವಾದ ತನ್ನ ತಾಯಿ, ನಿಜವಾದ ತನ್ನ ತಮ್ಮಂದರು ಸೇರಿದಾಗ ಇವರ ಜೊತೆಯನ್ನು ಸೇರಿಕೊಂಡು ಬದುಕು ಅನ್ನೋದನ್ನು ನಿಶ್ಚಯ ಮಾಡಿದ್ದಾನೆ. ಅವನು ಎಷ್ಟು ರಾತ್ರಿ ಯೋಚನೆ ಮಾಡಿರ್ಬೋದು, ಎಷ್ಟು ಮಾಡಿಕೊಂಡು ಅವನಷ್ಟಕ್ಕೆ. ಅವನ ಸಮಸ್ಯೆ ಏನು, ಅವನು ಯಾರ ಜೊತೆಗೂ ಚರ್ಚೆ ಮಾಡೋಗಿಲ್ಲ, ಅದನ್ನು ಯಾರ ಮಾರ್ಗದರ್ಶನ ಪಡ್ಕೊಳ್ಳೋ ಹಾಗಿಲ್ಲ, ಅವನೇ ನಿರ್ಣಯಿಸಬೇಕು. ಇರೋದೆಲ್ಲಿ? ಶತ್ರು ಪಕ್ಷದಲ್ಲಿ. ಕಣ್ಣೆದುರಿಗಿರೋದು ಯಾವುದು ಅಂದರೆ ಮಹಾಯುದ್ಧ. ಆ ಯುದ್ಧದ ಇದೇ ಏನು ಅಂದರೆ ಅವರನ್ನು ಕೊಲ್ಲಬೇಕು ಅಂತ ಇವರು, ಇವರನ್ನು ಕೊಲ್ಲಬೇಕು ಅವರು ಅಂತ ನಿಂತ್ಕೊಂಡಿರೋ ಯುದ್ಧ. ಈ ಯುದ್ಧ ಇದೆ. ಆದರೆ ಒಬ್ಬ ಕರ್ಣ ಬೇರೆಯದೇ ಯೋಚನೆ ಮಾಡ್ಕೊಂಡು ಹೋಗಿರಬೇಕು. ಇದಿಷ್ಟರಲ್ಲೂ, ಇಷ್ಟೂ ಹೊತ್ತಲ್ಲೂ ಅವನು ಬೇರೆ ಯೋಚನೆಯೇ ಮಾಡ್ಕೊಂಡಿರಬೇಕು ಅಂತ. ಹಾಗೇ ಯೋಚನೆ ಮಾಡ್ತಾ ಹೋದರೆ ಈ ಭೀಷ್ಮನ ಒಂದು ಪಟ್ಟಿಯಲ್ಲಿ ಅವನು ಸಿಟ್ಟು ಮಾಡ್ಕೊಂಡನಲ್ಲ, ಅರ್ಧರಥಿ ಅಂತ ಹೇಳಿಬಿಟ್ಟ, ಅತಿರಥ ಮಹಾರಥರಲ್ಲಿ ಸೇರಿಸಲಿಲ್ಲ ಅನ್ನೋ ಕಾರಣಕ್ಕಾಗಿ ನೀನಿರುವವರೆಗೆ ನಾನು ಯುದ್ಧ ಮಾಡೋಲ್ಲ ಅಂತೊಂದು ಹೇಳ್ದ ಅಂತ ಇತ್ತಲ್ಲ ಕರ್ಣ. ಇಲ್ಲೆಲ್ಲ ಇದು ಕಾಡಿರ್ಬೋದಾ ಅಂತ ಯೋಚನೆ ಮಾಡೋಕೆ ಅವಕಾಶ ಇದೆ ಅಂತ. ಎಕ್ಸಾಕ್ಟ್ ಅಲ್ವಾ? ಅಂದರೆ ಯುದ್ಧ ಮಾಡೋದು ಅನಿವಾರ್ಯ, ಮಾಡೋಕ್ಕಾಗಲ್ಲ ಅನ್ನೋ ಪರಿಸ್ಥಿತಿ ಅವನಿಗೂ ಬಂದಿದೆ ಅಂತ. ಹೇಗೆ ಎತ್ತೋದು ಕತ್ತಿಯನ್ನು ಅಂತ. ಈಗ ನಡೆದಿದ್ದೇನೋ ಇರ್ಬೋದು, ಇವ್ರದ್ದೇನು, ಇವ್ರ ಮೇಲೆ ಏನೋ ಸಿಟ್ಟು ಮಾಡೋಕ್ಕಿಲ್ವಲ್ಲ, ತಮ್ಮಂದ್ರ ಮೇಲೆ ಏನು ಸಿಟ್ಟು ಮಾಡೋಕ್ಕಿದೆ. ಅವನು ಕುಂತಿ ಮೇಲೆ ಒಂದು ಸಲ ಸಿಟ್ಟು ಮಾಡ್ದ, ಆದರೆ ಒಟ್ಟು ಒಂದು ಘಟನೆ ಹೆಂಗೋ ನಡ್ಕೊಂಡು ಹೋಗಿದೆ. ಯಾವುದೋ ಹುಟ್ಟದೆ, ಯಾವುದೋ ಕಾರಣಕ್ಕೆ ಎಲ್ಲೋ ಹೋದೆ, ಏನೋ ನಡೆದೋಯ್ತು. ಇವತ್ತು ಅಂತ ಅಂದಾಗ ಇವರೇನು ತಪ್ಪಿತಸ್ಥರಲ್ಲ, ಅದಕ್ಕೆ ಇವ್ರಿಗೆ ಗೊತ್ತೂ ಇಲ್ಲ ತಮ್ಮಂದರಿಗೆ. ಹಾಗಿರುವಾಗ ಕತ್ತಿ ಎತ್ತಬೇಕು ಅಂತಂದಾಗ ಕರ್ಣನಿಗೆ ಯೋಚನೆ ಬಂದಿರ್ಬೋದಾ? ಹಾಗೆ ಯೋಚನೆ ಮಾಡಿಕೊಂಡೇ ಅವನು ಅದನ್ನು ನೆವೈಟ್ 10 ದಿವಸ ಬದುಕುದ್ಕೊಂಡ ಅಂತ ಹಾಗೇನು ನಿರ್ಣಯಿಸೋಕ್ಕೂ ಅವಕಾಶ ಇಲ್ಲ. ಆದರೆ ನಮಗೊಂದು ಪ್ರಶ್ನೆ ಯಾವಾಗಲೂ ಬಂದಿತ್ತು, ಈ ಪ್ರಶ್ನೆ ಬಂದೇ ಬರುತ್ತೆ ಎಲ್ಲ ಕಡೆಗೂ. ಏನು ಅಂತ ಅಂದರೆ, ದುರ್ಯೋಧನನಿಗಾಗಿ ಅಷ್ಟು ಕೆಲಸ ಮಾಡುವ ಕರ್ಣ, ಭೀಷ್ಮ ಒಂದು ಏನೋ ಅವನನ್ನು ಅವಮಾನಿಸಿದ ಅನ್ನೋ ಕಾರಣಕ್ಕೆ, ಅಷ್ಟೇ ಕಾರಣಕ್ಕಾಗಿ ನಾನು ಯುದ್ಧ ಮಾಡಲ್ಲ, ನೀ ಸೇನಾಧಿಪತಿ ಆದಾಗ ಅಂತ ಮಕ್ಕಳಾಟದ ಥರ, ನೀನು ಔಟ್ ಆಗೋ ತನಕ ನಾನು ಕ್ರಿಕೆಟ್ ಆಡಲ್ಲ ಅಂತ ಹೋದಷ್ಟು ಸುಲಭವಾಗಿ, ನೀನಿರೋ ತನಕ ನಾನು ಆಟಕ್ಕೆ ಬರಲ್ಲ ಅಂತ ಸಿಟ್ಟು ಮಾಡಿದಷ್ಟು ಸಿಟ್ಟು ಮಾಡುವ ಅಪ್ರಬುದ್ಧನ ಅಂತ ಬರೋಲ್ವಾ? ಈಗ ಆ ವಯಸ್ಸಿಗೆ, ಆ ಸಾಮರ್ಥ್ಯಕ್ಕೆ ಅವನು ಈಗಾಗಲೇ ದಿಗ್ವಿಜಯಗಳನ್ನು ಮಾಡಿದ್ದಾನೆ, ಹೆಸರುವಾಸಿಯಾಗಿದ್ದಾನೆ, ಯುದ್ಧಗಳನ್ನು ಗೆದ್ದಿದ್ದಾನೆ. ಭೀಷ್ಮ ಕೊಡುವ ಪಟ್ಟಿಯಲ್ಲಿ ಅವನ ಹೆಸರು ಎಲ್ಲಿದೆ ಅನ್ನೋದರ ಮೇಲೆ ಏನು ನಿರ್ಣಯ ಆಗೋಲ್ಲ ಅಲ್ವಾ? ಭೀಷ್ಮ ಅರ್ಧರಥಿ ಅಂತಲ್ಲಿ ಹೇಳಿರ್ಬೋದು, ಜಗತ್ತೊಪ್ಪಲ್ಲ, ಯಾಕಂದ್ರೆ ತೋರಿಸ್ಕೊಟ್ಟಿದ್ದಾನಲ್ಲ ಅವನು ವೀರ ಅನ್ನೋದನ್ನು. ಹಾಗಿರುವಾಗ ಅಷ್ಟೇ ಮಾತ್ರಕ್ಕೆ ಮಾಡಿದ್ನ ಕರ್ಣ ಅಂತ ಒಂದು ಪ್ರಶ್ನೆ ಕೇಳಿದರೆ ಅವನನ್ನು ಕಾಡಿರಬಹುದು ಇದು ಅಂತ ಯೋಚಿಸೋದಕ್ಕೆ ಅವಕಾಶ ಇದೆ. ಆಗ ನೋಡಿದಾಗ ನಾವು ಕರ್ಣನನ್ನು ಬೇರೆಯದೇ ನೆಲೆಯಲ್ಲಿ ನೋಡಬೇಕಾಗತ್ತೆ ಅಂತ. ಅಂದರೆ ಯುದ್ಧ ಮಾಡೋದು ಕರ್ಣನಿಗೆ ಬಹಳ ಕಷ್ಟಕರವಾದದ್ದಾಗಿತ್ತು ಅಂತ, ಸುಲಭದ್ದಾಗಿರಲಿಲ್ಲ ಅವನಿಗೆ ಅಂತ. ಈಗ ಇವರ ನಡುವೆ, ಈಗ ಇವರಿಗೂ ಕಷ್ಟ ಇತ್ತು. ಯಾರಿಗೆ? ಯುಧಿಷ್ಠಿರಾದಿಗಳಿಗೂ, ದೊಡ್ಡಪ್ಪನ ಮಕ್ಕಳಾದರೂ ದುರ್ಯೋಧನ ಮೊದಲಾದ್ರ ಜೊತೆಗೆ ಯುದ್ಧ ಮಾಡೋದು ಕಷ್ಟ ಇತ್ತು. ಆದರೆ ಅದಕ್ಕಾಗಿ ಅವರು ಯುದ್ಧವನ್ನು ಇಡೀ ಬದುಕು ಮುಂದೆ ಹಾಕಿದ್ದಾರೆ. ಇಲ್ಲದೇ ಇದ್ದರೆ ದ್ರೌಪದಿ ಸ್ವಯಂವರ ಆದ ಕೂಡಲೇ ನಮ್ಮನ್ನು ಒಂದು ಮನೆಯೊಳಗೆ ಕೂಡಿ ಹಾಕಿ ಬೆಂಕಿ ಹಚ್ಚೋದಕ್ಕೆ ಬಂದಿದ್ದರು. ಈಗ ಕೃಷ್ಣ ಸಿಕ್ಕಿದ ಅವರು, ಅಲ್ಲಿ ದೃಪದ ಸಿಕ್ಕಿದ್ದಾನೆ. ಅವ್ರು ಹೇಳ್ಬೋದಾಗಿತ್ತಲ್ಲ, ನಮಗೆ ಅವನನ್ನು ಕೊಲ್ಲಬೇಕು, ಬನ್ನಿ ನೀವು ಸಹಕಾರ ಕೊಡಿ ಅಂತ ಹೇಳ್ಬೋದಾಗಿತ್ತಲ್ವ ಅವರು. ಯಾಕೆಂದರೆ ಇವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟವರು. ಅಲ್ಲಿಂದ ಆರಂಭ ಮಾಡಿ ಅವರು ದುರ್ಯೋಧನಾದಿಗಳ ಮೇಲೆ ಕತ್ತಿ ಎತ್ತಬಾರದು ಅಂತ ಕಾದುಕೊಂಡೇ ಬಂದಿದ್ದಾರೆ. ಕೊನೆಗಂತೂ ಅನಿವಾರ್ಯ ಅಂತಾದಾಗ ಯುದ್ಧ ಮಾಡಿದ್ದಾರೆ. ಯುದ್ಧ ಮಾಡುವಾಗ ಏನಾಗಿದೆ, 30, 40, 50 ವರ್ಷಗಳ ಚಿಂತನೆ ಇದೆ ಅದರಲ್ಲಿ. ಮತ್ಸನ ಆಗಿದೆ. ಕರ್ಣನಿಗೆ ಅಷ್ಟೆಲ್ಲ ಅವಕಾಶವೇ ಸಿಕ್ಕಿಲ್ವಲ್ಲ. ದಿಢೀರಂತ ರಹಸ್ಯ ಗೊತ್ತಾಗಿದೆ, ಈಗ ಕತ್ತಿ ಎತ್ತಬೇಕು ಅಂತ ಅಂದಾಗ ಅವನ ಮನಸ್ಥಿತಿ ಏನಿದ್ದಿರಬಹುದು ಕರ್ಣನದ್ದು ಅಂತ. ಈ ನಾನು ಅಥವಾ ಅರ್ಜುನ ಇಬ್ಬರಲ್ಲಿ ಒಬ್ಬರು ಉಳಿತೀವಿ ನಿನಗೆ ಅಂತ ಹೇಳುವಾಗ ಇಷ್ಟಾರು ಅಂಶಗಳಿವೆ. ಅದಕ್ಕೇನು ಅವನು ಕುಂತಿ ಬಂದು ಭೇಟಿ ಮಾಡಿದಾಗ
ಅವನು ಮೊದಲೇ ನಿಶ್ಚಯ ಮಾಡ್ಕೊಂಡಾಗಿದೆ ಇಷ್ಟು ಅಂಶಗಳನ್ನು ಅವನು ಹಿಂಗೆ ಅಂತ ನಿರ್ಣಯ ಮಾಡಿಕೊಂಡೇ ಅವಳಿಗೆ ಉತ್ತರ ಕೊಟ್ಟಿದ್ದಾನೆ. ಅಂತಹ ಕರ್ಣ ಅಂತ ಇವನು ಹೇಳ್ತಾನೆ, ಹೀಗೆಲ್ಲ ಮಾಡಿದ ಕರ್ಣ ಸೋರ್ಜುನೇನ ಹತೋ ವೀರೋ ಭ್ರಾತ್ರ ಸಹೋದರ, ಅರ್ಜುನ ಅವನನ್ನು ಕೊಂದ, ಸಹೋದರನೇ ಸಹೋದರನನ್ನು ಕೊಂದ. ತೇನ ಮೇ ದೂಯತೇತೀವ ಹೃದಯಂ ಭ್ರಾತೃಘಾತಿನಃ, ನಾನು ಸ್ವಂತ ಅಣ್ಣನನ್ನು ಕೊಂದವ ಅಂತ ತನ್ನನ್ನು ಕರೆದುಕೊಳ್ತಾನೆ. ನಾನು ನನ್ನ ಸ್ವಂತ ಅಣ್ಣನನ್ನು ಕೊಂದೆ ಅನ್ನೋದಿದೆಯಲ್ಲ, ಅದು ನನ್ನ ಹೃದಯವನ್ನು ಬಹಳ ಪೀಡಿಸ್ತಾ ಇದೆ. ಒಂದೊಮ್ಮೆ ಹೀಗಲ್ಲದೇ ಇದ್ದರೆ ಏನಾಗ್ತಾ ಇತ್ತು ಅಂತ ಹೇಳ್ತಾನೆ. ಕರ್ಣಾರ್ಜುನ ಸಹಾಯೋಯಂ ಜಯೇಯಮಪಿ ವಾಸವಂ, ಅವನೇನಾದರೂ ನಮ್ಮ ಜೊತೆಗೆ ಇದ್ದಿದ್ರೆ ಏನಾಗ್ತಾ ಇತ್ತು, ಕರ್ಣ ಅರ್ಜುನ ಇಬ್ಬರು ನನ್ನ ಜೊತೆಗಿದ್ದಿದ್ರೆ ನಾವು ಇಂದ್ರನನ್ನು ಗೆಲ್ತಾ ಇದ್ವಿ, ಉಳಿದವರನ್ನೇನು ಅಂತ, ಅಂಥ ಸಾಮರ್ಥ್ಯ ನಮ್ಮದಾಗ್ತಾ ಇತ್ತು ಅಂತ. ಹಳೇದೊಂದು ಇದನ್ನು ನೆನಪು ಮಾಡ್ಕೋತಾನೆ. ಆವಾಗ ಯಾಕೆ ಅಂತ ಅರ್ಥ ಆಗಿರಲಿಲ್ಲ, ಆದರೆ ಈಗ ಗೊತ್ತಾಗ್ತಾ ಇದೆ ಅಂತ. ಸಭಾಯಾಂ ಕ್ಲಿಶ್ಯಮಾನಸ್ಯ ಧಾರ್ತರಾಷ್ಟ್ರೈರ್ದುರಾತ್ಮಭಿ ಸಹಸೋತ್ಪತಿತಃ ಕ್ರೋಧಃ ಕರ್ಣಂ ದೃಷ್ಟ್ವಾ ಪ್ರಶಾಮ್ಯತಿ. ಅಲ್ಲಿ ದ್ಯೂತ ನಡೀತಾ ಇತ್ತಲ್ಲ, ಆಗ ಅವರು ಬಹಳ ತೊಂದರೆ ಕೊಡ್ತಾ ಇದ್ರಲ್ಲ, ಅಂದರೆ ಮಾನಸಿಕವಾಗಿ ಅವಮಾನಿಸೋ ಕೆಲಸ ಮಾಡ್ತಾ ಇದ್ರಲ್ಲ, ಕೆಟ್ಟ ಮಾತಾಡೋದು, ಇನ್ನೊಂದು ದ್ರೌಪದಿ ವಸ್ತ್ರಾಪರಣ ಪ್ರಯತ್ನ. ಆಗ ನನಗೆ ತುಂಬ ಕೋಪ ನನಗೂ ಬರ್ತಾ ಇತ್ತು ಅಂತ ಹೇಳ್ತಾನೆ ಯುಧಿಷ್ಠಿರನಿಗೆ ಕೋಪವೇ ಬರಲಿಲ್ಲ ಅನ್ನೋ ಥರ ಚಿತ್ರಣ ಇದೆಯಲ್ಲ, ಈಗ ಅವನು ಬಿಟ್ಕೊಡ್ತಾನೆ, ನಾನು ತುಂಬ ಕೋಪ ಬರ್ತಾ ಇತ್ತು. ಆದರೆ ಎದುರಿಗಿದ್ದ ಕರ್ಣನನ್ನು ನೋಡಿದಾಗ ನನ್ನ ಕೋಪ ಎಲ್ಲ ಶಾಂತ ಆಗಿಬಿಡ್ತಾ ಇತ್ತು, ನನಗೆ ಯಾಕೆ ಅಂತ ಅವಾಗ ಗೊತ್ತಾಗ್ತಾ ಇರಲಿಲ್ಲ ಅಂತ ಹೇಳ್ತಾನೆ. ಅವನು ಅಲ್ಲಿ ಬಹಳ ಒರಟಾಗಿ ಮಾತಾಡಿದ್ದ. ಯದಾಕ್ಯಸ್ಯ ಗಿರೋ ರೂಕ್ಷಾಹ, ಬಹಳ ಒರಟಾಗಿ ಮಾತಾಡ್ತಾ ಇದ್ದ ಅವನು. ಅದು ಕೇಳ್ತಾ ಇತ್ತು, ಅವನ ಮೇಲೂ ಸಿಟ್ಟು ಬರ್ತಾ ಇತ್ತು. ದುರ್ಯೋಧನನ ಪರವಾಗಿ ಈ ಥರ ಮಾಡ್ತಾ ಇದ್ದಾನೆ ಅಂತ ಕರ್ಣನ ಮೇಲೂ ಸಿಟ್ಟು ಬರ್ತಾ ಇತ್ತು. ತದಾ ನಶ್ಯತೆ ಮೇ ಕ್ರೋಧ ಪಾದೋತಸ್ಯ ನಿರೀಕ್ಷಃ, ಆ ಹೊತ್ತಿನಲ್ಲೂ ಅವನ ಕಾಲು ಕಾಣಿಸ್ತಾ ಇತ್ತು. ಆಗ ನಾನು ಶಾಂತ ಆಗಿಬಿಡ್ತಾ ಇದ್ದೆ. ಯಾಕೆ ಅಂತ ಅಂದರೆ ಕುಂತ್ಯಾಹಿ ಸದೃಶೋಪಾದೋ ಕರ್ಣಸ್ಯೇತಿ ಮತಿರ್ಮಮ, ಅವನ ಪಾದವನ್ನು ಯಾವಾಗ ನೋಡಿದಾಗಲೂ ಅಮ್ಮನ ಕಾಲಿನಂತೆಯೇ ಇದೆ ಅಂತ ನನಗನ್ನಿಸ್ತಾ ಇತ್ತು. ಸಾದೃಶ್ಯ ಹೇತು ಮನ್ವೆಚ್ಚನ್ ಪೃಥಾಯಾಸ್ತವ ಚೈವಹಿ ಕಾರಣಂ ನಾಧಿಗಚ್ಛಾಮಿ ಕಥಂಚಿದಪಿ ಚಿಂತೆಯನ್. ಭಾಳ ಸಲ ಯೋಚನೆ ಮಾಡಿದ್ದೀನಿ, ನನ್ನಮ್ಮನ ಕಾಲು ಮತ್ತು ಅವನ ಕಾಲು ಹೆಂಗೆ ಒಂದೇ ಥರ ಇದೆ, ಈ ಸಾದೃಶ್ಯ ಯಾಕಿರಬಹುದು ಅಂತ ಯೋಚನೆ ಮಾಡಿದ್ದೀನಿ. ಆದರೆ ನಂಗೆ ಕಾರಣ ಸಿಗಲಿಲ್ಲ. ಕಾರಣ ಹೆಂಗೆ ಸಿಗೋಕ್ಕೆ ಸಾಧ್ಯ ಇದೆ, ಎಲ್ಲಿದೆಯಲ್ಲಿಗೋ ಅಲ್ವಾ, ಹತ್ತಿರದ ಯಾವುದೇ ಇದೆ ಇಲ್ವಲ್ಲ. ಆದರೆ ನನಗೆ ಅನ್ನಿಸ್ತಾ ಇತ್ತು ಅದು ಅಂತ ಹೇಳ್ತಾನೆ. ಇಷ್ಟು ಹೇಳಿದವನು ನಾರದರಲ್ಲಿ ಅವನ ಕೊನೆ ಕ್ಷಣಗಳು ಯಾಕೆ ಆಗಾದವು ಅಂತ ಕೇಳ್ತಾನೆ. ಕಥನ್ನು ತಸ್ಯ ಸಂಗ್ರಾಮೆ ಪೃಥಿವೀ ಚಕ್ರಮಗ್ರಸತು, ಯಾಕೆ ಕೊನೆ ಹಂತದಲ್ಲಿ ಭೂಮಿ ಅವನ ಚಕ್ರವನ್ನು ನುಂಗಿತು ಅಂತ ಕೇಳ್ತಾನೆ. ಕೆಳಗಿಳಿದಿತ್ತಲ್ಲ, ಅದೇನು ಅವನಿಗೊಂದು ಶಾಪ ಇತ್ತ, ಏನದು, ಅದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದೆ, ತಿಳಿಸ್ತೀರಾ ಅಂತ ಕೇಳ್ತಾನೆ. ನಾರದರು ಕರ್ಣನ ಆ ಶಾಪದ ಕಥೆಗಳನ್ನು ಹೇಳ್ತಾರೆ. ಸೊ ಅಲ್ಲಿಗೆ ಯುಧಿಷ್ಠಿರನ ಮನಸ್ಸಲ್ಲಿ, ಅಂದರೆ ಆ ಟೈಮಲ್ಲಿ ಏನು ಮನಸ್ಸಲ್ಲಿ ಏನಿತ್ತು ಅನ್ನೋದಕ್ಕೂ ಕೂಡ ಗೊತ್ತಾಗುತ್ತೆ. ಮತ್ತು ಅದೇ ಸಮಯದಲ್ಲಿ ಕರ್ಣನ ಧರ್ಮ ಸಂಕಟದ ಸ್ಥಿತಿ ಹೇಗಿತ್ತು ಅಂದರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಅಂದರೆ ಯುದ್ಧ ಒಂದು ಮಾಡಬೇಕು ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಬಂದರೂ ಕೂಡ, ಅಂದರೆ ಇಷ್ಟೆಲ್ಲ ಗೊಂದಲಗಳೆಲ್ಲ ಮುಂದೂಡ್ಕೊಂಡು ಬಂದರೂ ಕೂಡ ಒಂದು ಸಲ ಯುದ್ಧ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅದರಲ್ಲಿ ಏನು ಅಂಥ ಸಮಸ್ಯೆ ಆಗಲ್ಲ ಪಾಂಡವರಿಗೆ. ಬಟ್ ಇವನಿಗೆ ಹಂಗಲ್ಲ, ಏಕಾಏಕಿ. ಜೊತೆಗೆ ಅಲ್ಲಿ ಇವನ್ ಮಾತ್ರ ಕೊಲ್ಬಾರ್ದು, ಅವ್ನು ಮಾತ್ರ ಕೊಲ್ತೀನಿ, ಇವನ ತಮ್ಮನೇ ಆದ್ರೂ ಇವನನ್ನು ಕೊಲ್ಬೇಕಾಗುತ್ತೆ, ಇದೆಯಲ್ಲ ಅಂದ್ರೆ ನಿಮ್ಗೆ ನಿಮ್ ಪರ್ಫಾರ್ಮೆನ್ಸ್ ವೀಕ್ ಆಗತ್ತೆ ಸಹಜವಾಗಿ ಆಗತ್ತೆ. ನೀವು ದೃಢ ನಿಶ್ಚಯ ಇಲ್ಲ ಅಂದ್ರೆ ಹೆಂಗೆ ನೀವು ಅವಕ್ಕೆ ನೀವು ಅಲ್ವಾ. ಹೌದು. ಇದು ಯಾವುದೋ ಒಂದು ಸಿನಿಮಾದಲ್ಲಿ ಭಾಗ್ ಮಿಲ್ಕ ಭಾಗಲ್ಲಿ ಅವನು ಓಡ್ತಿರ್ತಾನೆ ಒಲಿಂಪಿಕ್ ರೇಸಲ್ಲಿ. ಅವನಿಗೆ ಹಿಂದಿರೋರು ನೋಡ್ಬೇಕನ್ಸುತ್ತೆ, ಅಂದ್ರೆ ಎಷ್ಟು ದೂರ ಇದೆ. ಒಂದು ಸಲ ಅವ್ನು ಹಿಂಗೆ ನೋಡ್ತಾನೆ ಅಷ್ಟೊತ್ತಿಗೆ ಅವನು ಇದು ಕಡಿಮೆ ಆಗ್ಬಿಡುತ್ತೆ, ಅವ್ನ ಪರ್ಫಾರ್ಮೆನ್ಸ್ ಅಂದರೆ ಅವ್ನು ಸೋಲ್ತಾನೇನೋ ಅದೇ ಆ ಥರದಿದೆ. ಸೊ ಹಾಗೆ ನಿಮ್ಮ ಏಕಾಗ್ರತೆ ಅಲ್ಲಿ ಹೇಗೆ ಅದಕ್ಕೆ ಒಂದು ಇದಾಗಿರ್ಬೋದು ಅನ್ನೋದು ಗೊತ್ತಾಗುತ್ತೆ. ಗೆಲುವಿಗೆ ಏಕಾಗ್ರತೆ ಅನ್ನೋದು ಯಾವ ಕಾರಣಕ್ಕೂ ಏಕಾಗ್ರತೆ ಭಂಗ ಆಗಬಾರದು ಮಾನಸಿಕವಾಗಿ. ಇಲ್ಲಿ ತುಂಬ ದೊಡ್ಡ ಪ್ರಮಾಣದಲ್ಲೇ ಆಗಿದೆ ಅಂತ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ ನೋಡೋಣ ಅಂತ ಹೇಳ್ತಾ, ನಾನು ಈ ವಿಚಾರಗಳನ್ನ ನಮಗೆ ಅದ್ಭುತವಾಗಿ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆಗೆ ಇಷ್ಟೊತ್ತು ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮಗೂ ಧನ್ಯವಾದ ನೋಡಿದ್ದಕ್ಕಾಗಿ. ಮತ್ತು ಕಮೆಂಟ್ ಮಾಡಿ, ಮತ್ತು ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನ ಕೇಳಿ, ಮತ್ತು ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಮಸ್ಕಾರ.